ಎಲ್ಲರಿಗೂ ನಮಸ್ಕಾರ. ಕುರುಕ್ಷೇತ್ರದ ಆ ರಣರಂಗದಲ್ಲಿ ಅರ್ಜುನ ತನ್ನವರನ್ನೇ ಎದುರಿಸಬೇಕಾದಾಗ ಸಂಪೂರ್ಣವಾದಿ ದುಃಖದಲ್ಲಿ ಮುಳುಗಿ ಹೋಗ್ತಾನೆ. ಆ ಸಮಯದಲ್ಲಿ ಶ್ರೀಕೃಷ್ಣ ನೀಡುವ ಜ್ಞಾನ ಅದು ಕೇವಲ ಅರ್ಜುನನಿಗಷ್ಟೇ ಅಲ್ಲ, ನಮ್ಮೆಲ್ಲರ ಜೀವನಕ್ಕೂ ದಾರಿದೀಪ. ಆತ್ಮದ ನಿಜವಾದ ಸ್ವರೂಪ ಏನು ಮತ್ತು ನಮ್ಮ ಕರ್ತವ್ಯದ ಮಹತ್ವವೇನು ಅನ್ನೋದರ ಬಗ್ಗೆ ಆತ ಆಳವಾದ ಬೋಧನೆಗಳನ್ನು ನೀಡ್ತಾನೆ. ಬನ್ನಿ, ಇವತ್ತು ಆ ಜ್ಞಾನದ ಸಾಗರದಲ್ಲಿ ಒಟ್ಟಿಗೆ ಮುಳುಗೋಣ. ನೋಡಿ, ಕೃಷ್ಣನ ಬೋಧನೆ ಎಷ್ಟು ಚಾಣಾಕ್ಷತನದಿಂದ ಶುರುವಾಗತ್ತೆ ಅಂದ್ರೆ, ಆತ ನೇರವಾಗಿ ಆತ್ಮ ಪರಮಾತ್ಮ ಅಂತ ಆಧ್ಯಾತ್ಮಿಕ ವಿಷಯಕ್ಕೆ ಹೋಗೋದಿಲ್ಲ. ಬದಲಿಗೆ ಒಂದು ವೇಳೆ ಆತ್ಮ ಅನ್ನೋದು ಇಲ್ಲ, ಈ ಭೌತಿಕ ಪ್ರಪಂಚವೇ ಸತ್ಯ ಅಂತ ನಂಬುವರ ದೃಷ್ಟಿಕೋನದಿಂದಲೇ ತನ್ನ ವಾದವನ್ನು ಶುರುಮಾಡ್ತಾನೆ. ಇದು ನಿಜಕ್ಕೂ ಕುತೂಹಲಕಾರಿ. ಶ್ಲೋಕ 26. ಕೃಷ್ಣ ಹೇಳ್ತಾನೆ, ಓ ಮಹಾಬಾಹುವಾದ ಅರ್ಜುನ, ಸರಿ, ಒಂದು ವಾದಕ್ಕೆ ಒಪ್ಕೊಳ್ಳೋಣ. ಈ ಆತ್ಮ ಅನ್ನೋದು ನಿರಂತರವಾಗಿ ಹುಟ್ಟುತ್ತೆ ಮತ್ತು ಸಾಯುತ್ತೆ ಅಂತ ನೀನು ಅಂದುಕೊಂಡ್ರೂ ಸಹ ಅದಕ್ಕೂ ನೀನು ದುಃಖ ಪಡಬಾರ್ದು. ಎಂಥ ಅದ್ಭುತವಾದ ತರ್ಕ ಅಲ್ವಾ? ಕೃಷ್ಣ ಇಲ್ಲಿ ಆಧ್ಯಾತ್ಮಿಕತೆಯನ್ನೇ ಬದಿಗಿಟ್ಟು ಹೇಳ್ತಿದ್ದಾನೆ. ಜೀವನ ಅನ್ನೋದು ಕೇವಲ ಹುಟ್ಟು ಸಾವಿನ ಒಂದು ಚಕ್ರ ಅಷ್ಟೇ ಆಗಿದ್ರೆ ಅದನ್ನ ತಪ್ಪಿಸೋಕೆ ಆಗಲ್ಲ. ಹಾಗಿದ್ಮೇಲೆ ಅನಿವಾರ್ಯವಾದ ವಿಷಯಕ್ಕೆ ಯಾಕೆ ಆಡ್ಬೇಕು? ಈಗ ಕೃಷ್ಣ ತನ್ನ ಬೋಧನೆಯ ಮೂಲತತ್ವದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಅದೇ ಜನನ ಮತ್ತು ಮರಣದ ಅನಿವಾರ್ಯ ಚಕ್ರ. ಈ ಸಾರ್ವತ್ರಿಕ ಸತ್ಯವನ್ನ ಒಮ್ಮೆ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ದುಃಖಕ್ಕೆ ಯಾವುದೇ ಆಧಾರವೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಶ್ಲೋಕ 27. ಇಲ್ಲಿ ಕೃಷ್ಣ ಬಹಳ ನೇರವಾಗಿ ಮತ್ತು ಸ್ಪಷ್ಟವಾಗಿ ಹೇಳ್ತಾನೆ, ಹುಟ್ಟಿದ ಪ್ರತಿಯೊಬ್ಬರಿಗೂ ಮರಣ ನಿಶ್ಚಿತ, ಹಾಗೆಯೇ ಸತ್ತ ಪ್ರತಿಯೊಬ್ಬರಿಗೂ ಮರುಜನ್ಮ ನಿಶ್ಚಿತ. ಹಾಗಾಗಿ ಇದನ್ನ ತಪ್ಸೋಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಈ ವಿಷಯದಲ್ಲಿ ನೀನು ದುಃಖಿಸಬಾರದು. ಇದು ಪ್ರಕೃತಿಯ ಒಂದು ನಿಯಮ ಅಷ್ಟೇ. ನಾವು ಇಷ್ಟಪಡ್ಲಿ ಬಿಡ್ಲಿ, ಈ ಚಕ್ರ ಹೀಗೆಯೇ ತಿರುಗುತ್ತಿರುತ್ತದೆ. ಹಾಗಿದ್ದಾಗ ಇದರ ಬಗ್ಗೆ ದುಃಖಪಡುವುದು ನಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಿದ ಹಾಗಲ್ವೇ? ಶ್ಲೋಕ 28. ಕೃಷ್ಣ ಈಗ ಇನ್ನೊಂದು ಸುಂದರವಾದ ದೃಷ್ಟಿಕೋನವನ್ನ ನಮ್ಮುಂದೆ ಇಡುತ್ತಾನೆ. ಎಲ್ಲಾ ಜೀವಿಗಳೂ ಹುಟ್ಟೋಕೆ ಮುಂಚೆ ಅವ್ಯಕ್ತ ಸ್ಥಿತಿಯಲ್ಲಿರುತ್ತವೆ, ಅಂದ್ರೆ ಕಾಣಿಸೋದಿಲ್ಲ. ಹುಟ್ಟಿದ ಮೇಲೆ ಸ್ವಲ್ಪ ಕಾಲ ವ್ಯಕ್ತವಾಗುತ್ತವೆ, ಅಂದ್ರೆ ಕಾಣಿಸುತ್ತವೆ. ಸತ್ತ ಮೇಲೆ ಮತ್ತೆ ಅವ್ಯಕ್ತ ಸ್ಥಿತಿಗೆ ಮರಳುತ್ತವೆ. ಇದರಲ್ಲಿ ದುಃಖಿಸಲು ಏನಿದೆ ಹೇಳೋ? ನಮ್ಮ ಅಸ್ತಿತ್ವ ಅನ್ನೋದು ಒಂದು ದೊಡ್ಡ ಸಮುದ್ರದಲ್ಲಿ ಬಂದು ಹೋಗೋ ಒಂದು ಅಲೆಯ ಹಾಗೆ. ಅಲೆ ಬರೋಕೆ ಮುಂಚೆನೂ ಸಮುದ್ರದಲ್ಲೇ ಇತ್ತು, ಮಾಯವಾದ ಮೇಲೂ ಸಮುದ್ರದಲ್ಲೇ ಇರುತ್ತೆ. ನಾವು ಕೇವಲ ಆ ಮಧ್ಯದ ಸ್ವಲ್ಪ ಸಮಯವನ್ನ ನೋಡಿ ದುಃಖಪಡ್ತೀವಿ. ಇಷ್ಟೊತ್ತು ದೇಹದ ಬಗ್ಗೆ ಮಾತಾಡಿದ ನಂತರ ಈಗ ನಮ್ಮ ಗಮನವನ್ನ ನಮ್ಮ ನಿಜವಾದ ಸ್ವರೂಪದ ಕಡೆಗೆ ತಿರುಗಿಸಲಾಗುತ್ತಿದೆ. ಅದೇ ಆತ್ಮ. ಈ ಆತ್ಮದ ಸ್ವರೂಪ ಎಂಥದ್ದು ಗೊತ್ತಾ? ಅದು ಅತ್ಯಂತ ಆಶ್ಚರ್ಯಕರ ಮತ್ತು ಅದ್ಭುತವಾದದ್ದು. ಅದನ್ನ ಅರ್ಥ ಮಾಡ್ಕೊಂಡ್ರೆ ದುಃಖಕ್ಕೆ ಜಾಗವೇ ಇರೋದಿಲ್ಲ. ಶ್ಲೋಕ 29. ಆತ್ಮದ ಆ ನಿಗೂಢತೆಯನ್ನು ಈ ಶ್ಲೋಕ ಎಷ್ಟು ಸುಂದರವಾಗಿ ಹಿಡ್ದಿಡುತ್ತೆ ನೋಡಿ. ಕೆಲವರು ಆತ್ಮವನ್ನು ಒಂದು ದೊಡ್ಡ ಆಶ್ಚರ್ಯದಂತೆ ನೋಡ್ತಾರೆ. ಇನ್ನೂ ಕೆಲವರು ಅದರ ಬಗ್ಗೆ ಆಶ್ಚರ್ಯದಿಂದ ಮಾತಾಡ್ತಾರೆ. ಮತ್ತೆ ಕೆಲವರು ಅದರ ಬಗ್ಗೆ ಆಶ್ಚರ್ಯದಿಂದ ಕೇಳಿಸ್ಕೊಳ್ತಾರೆ. ಆದರೆ ಇಷ್ಟೆಲ್ಲ ಕೇಳಿದ ಮೇಲೂ ನಿಜವಾಗಿಯೂ ಅದನ್ನ ಅರ್ಥ ಮಾಡ್ಕೊಂಡವರು ಯಾರೂ ಇಲ್ಲ. ಇದರರ್ಥ ಆತ್ಮ ಅನ್ನೋದು ನಮ್ಮ ಸಾಮಾನ್ಯ ಬುದ್ಧಿ, ನಮ್ಮ ಇಂದ್ರಿಯಗಳ ಹಿಡಿತಕ್ಕೆ ಸಿಗದ ಒಂದು ಮಹಾವಿಸ್ಮಯ. ಶ್ಲೋಕ 30. ಆತ್ಮದ ಬಗೆಗಿನ ಈ ಚರ್ಚೆಗೆ ಕೃಷ್ಣ ಒಂದು ಅಂತಿಮ ಸ್ಪಷ್ಟವಾದ ತೀರ್ಮಾನವನ್ನು ಕೊಡ್ತಾನೆ. ಓ ಭರತವಂಶದ ಶ್ರೇಷ್ಠನೇ, ಪ್ರತಿಯೊಂದು ದೇಹದಲ್ಲಿ ವಾಸವಾಗಿರುವ ಆ ಆತ್ಮ ಇದೆಯಲ್ಲ, ಅದು ಶಾಶ್ವತವಾದದ್ದು ಮತ್ತು ಅವಧ್ಯವಾದದ್ದು. ಅಂದ್ರೆ ಅದನ್ನ ಯಾರಿಂದಲೂ ಎಂದಿಗೂ ನಾಶ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನೀನು ಯಾವುದೇ ಜೀವಿಯ ಬಗ್ಗೆಯೂ ಶೋಕಿಸಬಾರದು. ಇದೇ ಅಂತಿಮ ಸತ್ಯ. ದೇಹಗಳು ನಾಶವಾಗಬಹುದು, ಆದರೆ ಅದರೊಳಗಿನ ಚೈತನ್ಯ ಶಾಶ್ವತ. ಈ ಉನ್ನತವಾದ ತಾತ್ವಿಕ ಜ್ಞಾನವನ್ನೆಲ್ಲ ಹೇಳಿದ ಮೇಲೆ ಕೃಷ್ಣ ಸುಮ್ಮನಾಗೋದಿಲ್ಲ. ಆತ ಅರ್ಜುನನನ್ನ ಮತ್ತೆ ವಾಸ್ತವಕ್ಕೆ, ಅವನ ಕರ್ತವ್ಯದ ಕಡೆ ಕರೆತರ್ತಾನೆ. ಯಾಕಂದ್ರೆ ಈ ಜ್ಞಾನ ಕೇವಲ ತಿಳಿದುಕೊಳ್ಳೋದಕ್ಕಲ್ಲ, ಅದನ್ನ ನಮ್ಮ ಕರ್ತವ್ಯದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ. ಬನ್ನಿ, ಅದು ಹೇಗೆ ಅಂತ ನೋಡೋಣ. ಶ್ಲೋಕ 31. ಇಲ್ಲಿ ಸ್ವಧರ್ಮ ಅನ್ನೋ ಬಹಳ ಮುಖ್ಯವಾದ ಪರಿಕಲ್ಪನೆ ಬರುತ್ತೆ. ಕೃಷ್ಣ ಹೇಳ್ತಾನೆ, ಕ್ಷತ್ರಿಯನಾಗಿ ನಿನ್ನ ಸ್ವಧರ್ಮವನ್ನ ಯೋಚನೆ ಮಾಡು. ನೀನು ಧೃತಿಗೆಡಬಾರದು, ಯಾಕೆಂದ್ರೆ ಧರ್ಮಕ್ಕಾಗಿ ಮಾಡುವ ಯುದ್ಧಕ್ಕಿಂತ ಶ್ರೇಷ್ಠವಾದದ್ದು ಒಬ್ಬ ಕ್ಷತ್ರಿಯನಿಗೆ ಬೇರೆ ಯಾವುದೂ ಇಲ್ಲ. ಸ್ವಧರ್ಮ ಅಂದ್ರೆ ನಮ್ಮ ಸಹಜ ಪ್ರವೃತ್ತಿ ಮತ್ತು ಸಮಾಜದಲ್ಲಿ ನಮ್ಮ ಪಾತ್ರಕ್ಕೆ ತಕ್ಕಂತೆ ಇರುವ ಕರ್ತವ್ಯ. ಅದನ್ನ ಪಾಲಿಸುವುದೇ ಎಲ್ಲಕ್ಕಿಂತ ಮಿಗಿಲಾದದ್ದು. ಶ್ಲೋಕ 32. ಈಗ ಕೃಷ್ಣ ಅರ್ಜುನನ ದೃಷ್ಟಿಕೋನವನ್ನೇ ಬದಲಾಯಿಸ್ತಾನೆ. ಯುದ್ಧವನ್ನ ಒಂದು ಹೊರೆ ಅಂತ ನೋಡ್ಬೇಡ, ಅದೊಂದು ಅದ್ಭುತ ಅವಕಾಶ ಅಂತ ತೋರಿಸ್ತಾನೆ. ಓ ಪಾರ್ಥ, ತಾನಾಗಿಯೇ ಅರಸಿ ಬಂದಿರುವ ಈ ಯುದ್ಧ ತೆರೆದ ಸ್ವರ್ಗದ ಬಾಗಿಲಿನ ಹಾಗೆ. ಇಂಥ ಅವಕಾಶವನ್ನು ಪಡೆಯುವ ಕ್ಷತ್ರಿಯರು ನಿಜವಾಗಿಯೂ ಭಾಗ್ಯವಂತರು.
ಅಂದ್ರೆ ಧರ್ಮಯುದ್ಧ ಕೇವಲ ಕರ್ತವ್ಯವಲ್ಲ, ಅದು ಉನ್ನತಿಗೆ ಒಂದು ದಾರಿ ಕೂಡ. ಸರಿ, ಒಂದು ಕಡೆ ಕರ್ತವ್ಯ ಪಾಲನೆ ಮಾಡಿದ್ರೆ ಸಿಗುವ ಶ್ರೇಯಸ್ಸಿನ ಬಗ್ಗೆ ಹೇಳಿದ. ಹಾಗಾದ್ರೆ ಅದನ್ನ ಮಾಡದಿದ್ರೆ ಏನಾದತ್ತೆ? ನಾಣ್ಯಕ್ಕೆ ಎರಡು ಮುಖ ಇದ್ದ ಹಾಗೆ ಕೃಷ್ಣ ಈಗ ಇನ್ನೊಂದು ಮುಖವನ್ನು ತೋರಿಸ್ತಾನೆ. ಕರ್ತವ್ಯದಿಂದ ವಿಮುಖನಾದ್ರೆ ಆಗುವ ಗಂಭೀರ ಪರಿಣಾಮಗಳನ್ನ ಅರ್ಜುನನ ಮುಂದಿಡುತ್ತಾನೆ. ಶ್ಲೋಕ 33 ಮೊದಲ ಪರಿಣಾಮವನ್ನ ಬಹಳ ಸ್ಪಷ್ಟವಾಗಿ ಹೇಳಿದಾನೆ. ಒಂದು ವೇಳೆ ನೀನು ಈ ಧರ್ಮಯುದ್ಧವನ್ನ ಮಾಡದೆ ಹೋದ್ರೆ ನಿನ್ನ ಸ್ವಧರ್ಮ ಮತ್ತು ಕೀರ್ತಿಯನ್ನು ಕಳೆದುಕೊಂಡು ಪಾಪವನ್ನ ಸಂಪಾದಿಸ್ತೀಯಾ. ಇಲ್ಲಿ ಪಾಪ ಅಂದ್ರೆ ಕೇವಲ ಧಾರ್ಮಿಕ ನಿಯಮ ಮುರಿಯೋದಲ್ಲ, ನಮ್ಮ ಕರ್ತವ್ಯಕ್ಕೆ, ನಮ್ಮ ಸ್ವರೂಪಕ್ಕೆ ನಾವು ದ್ರೋಹ ಬಗೆಯೋದೇ ದೊಡ್ಡ ಪಾಪ. ಶ್ಲೋಕ 34 ಪರಿಣಾಮಗಳು ಅಷ್ಟಕ್ಕೇ ನಿಲ್ಲಲ್ಲ. ಜನರು ನಿನ್ನ ಈ ಅಪಕೀರ್ತಿಯನ್ನು ಯುಗಯುಗಗಳ ಕಾಲ ನೆನಪಿಟ್ಟುಕೊಂಡು ಮಾತಾಡ್ತಾರೆ, ಮತ್ತು ಗೌರವದಿಂದ ಬದುಕಿದ ವ್ಯಕ್ತಿಗೆ ಅಪಮಾನ ಅನ್ನದು ಸಾವಿಗಿಂತಲೂ ಘೋರವಾದದ್ದು. ಒಂದು ಕ್ಷಣ ಯೋಚನೆ ಮಾಡಿ, ಭೌತಿಕ ಸಾವು ದೇಹವನ್ನು ಒಂದು ಸಲ ಕೊಲ್ಲುತ್ತೆ, ಆದರೆ ಅಪಕೀರ್ತಿಯು ವ್ಯಕ್ತಿಯ ಹೆಸರನ್ನ, ಗೌರವವನ್ನ ಶಾಶ್ವತವಾಗಿ ಕೊಲ್ಲುತ್ತೆ. ಇದು ಸಾವಿಗಿಂತ ಹೆಚ್ಚು ನೋವಿನದ್ದು. ನೋಡಿ, ಹಿಂದಿನ ಶ್ಲೋಕದ ಆ ಪ್ರಬಲವಾದ ಸಂದೇಶವೇ ಇದು. ದೇಹಕ್ಕೆ ಮರಣ ಅನ್ನೋದು ಒಂದು ದಿನ ಬಂದೇ ಬರುತ್ತೆ, ಅದು ನಿಶ್ಚಿತ. ಆದರೆ ಗೌರವದಿಂದ ಬಾಳಿದವರಿಗೆ ಅಪಕೀರ್ತಿ ಅದಕ್ಕಿಂತಲೂ ಭಯಾನಕವಾದದ್ದು. ಕರ್ತವ್ಯ ಮತ್ತು ಅಪಮಾನ ಇವೆರಡರಲ್ಲಿ ಒಂದನ್ನು ಆರಿಸಿಕೊಳ್ಳುವಾಗ ಅದರ ಗಂಭೀರತೆ ಎಷ್ಟಿರುತ್ತೆ ಅಂತ ಈ ಹೋಳಿಕೆ ನಮ್ಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಶ್ಲೋಕ 35 ಕೊನೆಯದಾಗಿ ಜಗತ್ತು ನಿನ್ನನ್ನು ಹೇಗೆ ನೋಡುತ್ತೆ ಅನ್ನೋದನ್ನ ಕೃಷ್ಣ ವಿವರಿಸ್ತಾನೆ. ಎಲ್ಲಾ ಮಹಾರಥಗಳು ನೀನು ಭಯಪಟ್ಟು ಯುದ್ಧದಿಂದ ಓಡಿಹೋದೆ ಅಂತ ಅಂದ್ಕೊಳ್ತಾರೆ. ಯಾರ ಕಣ್ಣಿನಲ್ಲಿ ನೀನು ದೊಡ್ಡ ವೀರ ಅಂತ ಗೌರವ ಗಳಿಸಿದ್ಯೋ ಅವರೇ ನಿನ್ನನ್ನು ಕೇವಲವಾಗಿ ಕಾಣ್ತಾರೆ. ನಮ್ಮ ಉದ್ದೇಶ ಏನೇ ಇರ್ಲಿ, ನಮ್ಮ ಕೆಲ್ಸವನ್ನ ಜಗತ್ತು ಹೇಗೆ ಅರ್ಥೈಸ್ಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಾದರೆ ಈ ಶ್ಲೋಕಗಳಿಂದ ನಾವು ತಿಳಿದುಕೊಳ್ಳಬೇಕಾದ ಪ್ರಮುಖ ಪಾಠಗಳೇನು? ಮೊದಲನೇದಾಗಿ, ಆತ್ಮ ಶಾಶ್ವತ, ಅದಕ್ಕೆ ನಾಶವಿಲ್ಲ. ಎರಡನೇದಾಗಿ, ಹುಟ್ಟು ಸಾವು ಅನಿವಾರ್ಯ, ಹಾಗಾಗಿ ದುಃಖಪಡುವುದು ವ್ಯರ್ಥ. ಮೂರನೇದಾಗಿ, ನಮ್ಮ ಸ್ವಧರ್ಮವನ್ನು ಪಾಲಿಸುವುದೇ ನಮ್ಮ ಪರಮ ಕರ್ತವ್ಯ. ಮತ್ತು ಕೊನೆಯದಾಗಿ, ಗೌರವದಿಂದ ಬದುಕುವವರಿಗೆ ಅಪಮಾನವೂ ಸಾವಿಗಿಂತಲೂ ಕೆಟ್ಟದ್ದು. ಕೃಷ್ಣನ ಈ ಬೋಧನೆಗಳು ಕೇವಲ ಅರ್ಜುನನಿಗೆ ಮಾತ್ರ ಸೀಮಿತವಲ್ಲ. ಅರ್ಜುನನಿಗೆ ಅವನ ಯುದ್ಧಭೂಮಿ ಇತ್ತು, ಅವನ ಕರ್ತವ್ಯ ಇತ್ತು. ಅದೇ ರೀತಿ ನಮ್ಮೆಲ್ಲರ ಜೀವನದಲ್ಲೂ ಒಂದೊಂದು ಯುದ್ಧಭೂಮಿ ಇರುತ್ತೆ. ನಮ್ಮದೇ ಆದ ಸವಾಲುಗಳಿರ್ತವೆ, ಕರ್ತವ್ಯಗಳಿರ್ತವೆ. ಈ ಜ್ಞಾನದ ಬೆಳಕಿನಲ್ಲಿ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಳಬೇಕಾದ ಪ್ರಶ್ನೆ ಇದು: ನಮ್ಮ ಜೀವನದ ಯುದ್ಧ ಯಾವುದು ಮತ್ತು ನಮ್ಮ ಸ್ವಧರ್ಮ ಯಾವುದು? ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಜ್ಞಾನಕೋಶ ಒಂದು ಬಹುಭಾಷಾ ಚಾನೆಲ್ ಆಗಿದೆ. ಇಲ್ಲಿ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಇಂಗ್ಲಿಷ್, ಹಿಂದಿ, ಮರಾಠಿ, ತಮಿಳ್, ಗುಜರಾತಿ ಮತ್ತು ಬಂಗಾಳಿ ಭಾಷೆಗಳಲ್ಲಿ ಹಂಚಿಕೊಳ್ಳುತ್ತೇವೆ. ಶೀಘ್ರದಲ್ಲೇ ಇನ್ನಷ್ಟು ಪ್ರಮುಖ ಭಾಷೆಗಳು ಬರಲಿವೆ. ಸನಾತನ ಧರ್ಮದ ಶಾಶ್ವತ ನಿಧಿಗಳನ್ನು ಸರಳ, ಸ್ಪಷ್ಟ ಮತ್ತು ಅರ್ಥಪೂರ್ಣ ರೀತಿಯಲ್ಲಿ ನಿಮ್ಮ ಮುಂದೆ ತರುವುದೇ ನಮ್ಮ ಗುರಿ. ನಮ್ಮ ಚಾನೆಲ್ನಲ್ಲಿ ಶ್ರೀಮದ್ಭಾಗವತ, ಭಗವದ್ಗೀತೆ, ಮಹಾಭಾರತ, ಲಲಿತಾ ಸಹಸ್ರನಾಮ, ದೈವತಿನ್ ಕುರಳ್ ಅಂದರೆ ದೇವರ ಧ್ವನಿ, ಮಹಾರಾಷ್ಟ್ರದ ಸಂತರು, ಬಂಗಾಳದ ಸಂತರು ಮತ್ತು ಆದಿಶಂಕರರ ದಿವ್ಯ ಅವತಾರದ ಕಥೆಗಳ ಕುರಿತು ದೈನಂದಿನ ವಿಡಿಯೋಗಳನ್ನು ನೀವು ಕಾಣಬಹುದು. ಇವೆಲ್ಲವೂ ಬಹುಭಾಷೆಗಳಲ್ಲಿ ಲಭ್ಯವಿದೆ. ನಮ್ಮ ವಿಷಯಗಳು ನಿಮಗೆ ಮೌಲ್ಯಯುತವೆಂದು ಎನಿಸಿದರೆ ದಯವಿಟ್ಟು ಜ್ಞಾನಕೋಶ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮ್ಮ ದೈನಂದಿನ ವಿಡಿಯೋಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತದೆ. ಈ ದಿವ್ಯಜ್ಞಾನವನ್ನು ಲೈಕ್ ಮಾಡಲು, ಶೇರ್ ಮಾಡಲು ಮತ್ತು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಮುದಾಯದೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ. ಬನ್ನಿ, ನಾವೆಲ್ಲರೂ ಸೇರಿ ಸನಾತನ ಧರ್ಮದ ಜ್ಯೋತಿಯನ್ನು ಪ್ರಜ್ವಲಿಸುತ್ತಾ ಇಡೋಣ.